ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯೂನಿಟ್ ಫಸ್ಟ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಫಸ್ಟ್ ಯೂನಿಟ್ ಇಂದ ನಿಮಗೆ ಆಲ್ಮೋಸ್ಟ್ 12+6 18 to 20 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಫಸ್ಟ್ ಚಾಪ್ಟರ್ ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಏನೇನಿದೆ, ಏನೇನು ಬರೀಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಮಾತ್ರನೇ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಸೊ ಯೂನಿಟ್ ಫಸ್ಟ್, ಇಂಟ್ರೊಡಕ್ಷನ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ರಿಟನ್ ಡಾಕ್ಯುಮೆಂಟ್ or written policy documents issued by expert accounting body or by government or by regulatory body covering the aspects of recognition, measurement, presentation and disclosure of accounting transactions in the financial statement. ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್. ಸ್ಟ್ಯಾಂಡರ್ಡ್ಸ್ ಅಂದ್ರೆ ಪ್ರಿನ್ಸಿಪಲ್ಸ್, ಬೇಸ್, ಕನ್ವೆನ್ಷನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಕರಿತೀವಿ. ಈ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡಿರ್ತಾರೆ. ಯಾರು ಇಶ್ಯೂ ಮಾಡ್ತಾರೆ ಅಂದ್ರೆ ಎಕ್ಸ್ಪರ್ಟ್ ಅಕೌಂಟಿಂಗ್ ಬಾಡಿ ಲೈಕ್ ICA ಆಗಿರ್ಬೋದು, IASB ಆಗಿರ್ಬೋದು. ಸೊ ಎಕ್ಸ್ಪರ್ಟ್ ಅಕೌಂಟಿಂಗ್ ಬಾಡಿ ಅಥವಾ SIC ಆಗಿರ್ಬೋದು, IFRS ಆಗಿರ್ಬೋದು, ಅವರು ಇಶ್ಯೂ ಮಾಡಿರ್ತಕ್ಕಂಥದ್ದು. ಅಥವಾ ಗೌರ್ಮೆಂಟ್ ಬೇಕಾದ್ರೆ ಇಶ್ಯೂ ಮಾಡ್ಬೋದು, ಅಥವಾ ಎನಿ ಅದರ್ ರೆಗ್ಯುಲೇಟರಿ ಬಾಡಿ ಬೇಕಾದ್ರೆ ಇಶ್ಯೂ ಮಾಡ್ಬೋದು. ಈ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಕವರಿಂಗ್ ದಿ ಆಸ್ಪೆಕ್ಟ್ಸ್ ಆಫ್ ಏನ್ ಕವರ್ ಮಾಡಿರ್ತವೆ ಅಂದ್ರೆ ರೆಕಗ್ನೈಸೇಷನ್, ಯಾವ ತರ ನೀವು ಟ್ರಾನ್ಸಾಕ್ಷನ್ ರೆಕಗ್ನೈಸ್ ಮಾಡಬೇಕು, ಮೆಜರ್ಮೆಂಟ್ ಯಾವ ತರ ಮಾಡಬೇಕು, ಯಾವ ತರ ಪ್ರೆಸೆಂಟ್ ಮಾಡಬೇಕು, ಮತ್ತೆ ಯಾವ ತರ ಡಿಸ್ಕ್ಲೋಸ್ ಮಾಡಬೇಕು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಇಶ್ಯೂ ಮಾಡ್ತಾರೆ, ಅದನ್ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ರಿಟರ್ನ್ ಪಾಲಿಸಿ ಡಾಕ್ಯುಮೆಂಟ್ issued by expert accounting body, or it may be government, or it may be any other regulatory body covering the aspects relating to recognition, measurement, presentation and disclosure of accounting transactions in the financial statement. ಸೊ ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದು ಪ್ರತಿ ಸಲ ಈ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ ಇದ್ದಾರೆ. ಸೊ ಇಲ್ಲಿ ಎರಡಕ್ಕೂ ಒಂದೇ ಆನ್ಸರ್ಸ್. ಸೊ ನೆಕ್ಸ್ಟ್ ಬಂದು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತನಾದ್ರೂ ಕೇಳಿ, ಅಥವಾ ಮೆರಿಟ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಥವಾ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತನಾದ್ರೂ ಕೇಳಿದ್ರೆ ನೀವು ಇಲ್ಲೇನಿದೆ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ಅದನ್ನ 7 ಪಾಯಿಂಟ್ ಕೊಟ್ಟಿದ್ದೀನಿ, ಅಷ್ಟು ಬರೆದ್ರೆ ನೀವು ಅಡ್ವಾಂಟೇಜಸ್ ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎರಡು ಒಂದೇ ಇರುತ್ತೆ. ಸಿ ಏನೇನಪ್ಪ ಆಬ್ಜೆಕ್ಟಿವ್ಸ್ ಅಥವಾ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಫಾರ್ ಬ್ರಿಂಗಿಂಗ್ ಯೂನಿಫಾರ್ಮಿಟಿ ಇನ್ ಅಕೌಂಟಿಂಗ್ ಮೆಥಡ್ಸ್. ಅಕೌಂಟಿಂಗ್ ಮೆಥಡ್ಸ್ ಅಲ್ಲಿ ಯೂನಿಫಾರ್ಮಿಟಿ, ಟ್ರಾನ್ಸ್ಪರೆನ್ಸಿಯನ್ನ ತಗೊಂಡ್ಬರ್ಬೇಕು ಅನ್ನೋದು ಒಂದು ಆಬ್ಜೆಕ್ಟಿವ್ಸ್ ಹೌದು, ಅದ್ರ ಜೊತೆಗೆ ಬೆನಿಫಿಟ್ಸು ಹೌದು. ಫಾರ್ ಇಂಪ್ರೂವಿಂಗ್ ದ ರಿಲಯಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ರಿಲಯಬಿಲಿಟಿಯನ್ನ, ಅಕ್ಯುರೇಸಿಯನ್ನ, ಟ್ರಾನ್ಸ್ಪರೆನ್ಸಿಯನ್ನ ಇಂಪ್ರೂವ್ ಮಾಡಬೇಕು ಬೈ ಯೂಸಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸಿಂಪ್ಲಿಫೈಯಿಂಗ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್, ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಅನ್ನ ಸಿಂಪ್ಲಿಫೈ ಮಾಡಬೇಕು, ಅಂಡ್ ದಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಯೂಸರ್ಸ್ ಆಫ್ ಅಕೌಂಟಿಂಗ್ ಇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋ ತರ ಸಿಂಪ್ಲಿಫೈ ಮಾಡಬೇಕು. ಪ್ರಿವೆಂಟ್ ಫ್ರಾಡ್ಸ್ ಅಂಡ್ ಮ್ಯಾನಿಪುಲೇಷನ್ಸ್, ಯಾವುದೇ ತರದ ಫ್ರಾಡೋಲೆಂಟ್ ಆಕ್ಟಿವಿಟೀಸ್ ಆಗಲಿ, ಮಿಸ್ಮ್ಯಾನಿಪುಲೇಷನ್ಸ್ ಮಾಡೋದಾಗ್ಲಿ, ಎರರ್ಸ್ ಆಗಲಿ, ಅಥವಾ ಎರರ್ಸ್ ಆಫ್ ಒಮಿಷನ್ ಅಥವಾ ಎರರ್ಸ್ ಆಫ್ ಕಮಿಷನ್ಸ್ ಆಗಿರ್ಬೋದು, ಎಲ್ಲದನ್ನ ಕೂಡ ಪ್ರಿವೆಂಟ್ ಮಾಡಬೇಕು ಬೈ ಯೂಸಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು. ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇನ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ಅಕೌಂಟಿಂಗ್ ಟ್ರೀಟ್ಮೆಂಟ್. ಸೊ ಏನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಿರ್ತಾರೆ, ಆ ಟ್ರಾನ್ಸಾಕ್ಷನ್ಸ್ ನ ಹೇಗೆ ರೆಕಾರ್ಡ್ ಮಾಡಿದ್ದಾರೆ, ಯಾವ ತರ ತಗೊಂಡ್ಬಂದಿದ್ದಾರೆ ಅನ್ನೋದನ್ನ ಅರ್ಥ ಆಗೋ ತರ ತಿಳಿಸ್ಕೊಡ್ಬೇಕು. ಆ ತರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ತಗೊಂಡ್ಬಂದಿರೋದು. ಟು ಇನ್ಕ್ರೀಸ್ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಅಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಅದರ ಅಕ್ಯುರೇಸಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಯೂನಿಫಾರ್ಮಿಟಿ ಇರುತ್ತೆ ಎಲ್ಲಾ ಕಡೆನೂ ಕೂಡ, ಟ್ರಾನ್ಸ್ಪರೆನ್ಸಿ ಇದೆ ಅಂತ ಹೇಳಿದ್ರೆ ಅದನ್ನ ಅರ್ಥಮೆಟಿಕಲ್ ಅಕ್ಯುರೇಸಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಆಬ್ಜೆಕ್ಟಿವ್ಸ್. ಟು ಅಸಿಸ್ಟ್ ಆಡಿಟರ್ಸ್, ಆಡಿಟರ್ಸ್ಗೆ ವೈಲ್ ಆಡಿಟಿಂಗ್ ಮಾಡ್ಬೇಕಾದ್ರೆ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಅಸಿಸ್ಟ್ ಮಾಡಬೇಕಾಗುತ್ತೆ. To provide standard for the diverse accounting policies and principles. So to provide the rules and regulations for various policies and principles ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಟು ಇಂಪ್ರೂವ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ. ಟು ಪ್ರೊವೈಡ್ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಟ್ರಾನ್ಸ್ಪರೆಂಟ್ ಫಾರ್ ಯೂಸರ್ಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಪ್ರಾಪರ್ ಆಗಿ ಕೊಡಬೇಕಾಗುತ್ತೆ. ಅಂಡ್ ದ ಟ್ರಾನ್ಸ್ಪರೆಂಟ್ ಫಾರ್ ಯೂಸರ್ಸ್ ಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಕೊಡೋ ಮುಖಾಂತರ ಏನ್ ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡಿರ್ತಾರೆ ಆ ಟ್ರಾನ್ಸಾಕ್ಷನ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗಬೇಕಾಗುತ್ತೆ. ಟು ಡಿಫೈನ್ ದಿ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಕಂಪೇರಬಲ್ ಓವರ್ ಆಲ್
ದಿ ಪೀರಿಯಡ್ಸ್ ಪ್ರೆಸೆಂಟೆಡ್. ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಯೂಸ್ಫುಲ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಲ್ಲಾ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕಂಪೇರ್ ಮಾಡಬಹುದು. ಪ್ರತಿ ಪೀರಿಯಡ್ ನೀವು ಕಂಪೇರ್ ಅನ್ನ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇಟ್ ಕಂಟೈನ್ಸ್ ಹೈ ಕ್ವಾಲಿಟಿ ಇನ್ಫಾರ್ಮೇಶನ್ ಟು ಜನರೇಟ್ ಫಿನಾನ್ಷಿಯಲ್ ರಿಪೋರ್ಟ್ಸ್. ಫಿನಾನ್ಷಿಯಲ್ ರಿಪೋರ್ಟ್ಸ್ ಅನ್ನ ಜನರೇಟ್ ಮಾಡಬೇಕಾದ್ರೆ ಕ್ವಾಲಿಟಿ ಇರ್ತಕ್ಕಂಥ ಇನ್ಫಾರ್ಮೇಶನ್ಸ್ ನಾವು ಒಳಗೊಂಡಿರುತ್ತೆ. ಬಿಕಾಸ್ ಅಕ್ಯುರೇಸಿ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಂಡ್ ಫೇರ್ನೆಸ್ ಇರೋದ್ರಿಂದ ಕ್ವಾಲಿಟಿ ಇನ್ಫಾರ್ಮೇಶನ್ಸ್ ಅನ್ನ ನೀವು ಅಲ್ಲಿ ನೋಡಬಹುದು. ಟು ಫೆಸಿಲಿಟೇಟ್ ಈಸಿ ಆಫ್ ಬೋತ್ ಇಂಟರ್ಫರ್ಮ್ ಅಂಡ್ ಇಂಟ್ರಾಫರ್ಮ್ ಕಂಪಾರಿಸನ್. ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನು ಯೂಸ್ ಮಾಡಿಕೊಂಡು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ಯು ಕ್ಯಾನ್ ಕಂಪೇರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂಟ್ರಾ ವಿತಿನ್ ದಿ ಫರ್ಮ್ ನೀವು ಕಂಪೇರ್ ಮಾಡಬಹುದು, ಆರ್ ಇಂಟರ್ ಫರ್ಮ್ ಬಿಟ್ವೀನ್ ದಿ ಫರ್ಮ್ ಬೇಕಾದ್ರೆ ನೀವು ಕಂಪೇರ್ ಅನ್ನ ಮಾಡಬಹುದು. ಸೊ ಇಷ್ಟು ಕೂಡ ನಿಮಗೆ ಆಬ್ಜೆಕ್ಟಿವ್ಸ್ ಅಂತನಾದ್ರೂ ಬರೀಬಹುದು ಅಥವಾ ಅಡ್ವಾಂಟೇಜಸ್ ಅಂತನಾದ್ರೂ ಬರೀಬಹುದು. ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮ್ಗೆ ಸಾಕಾಗುತ್ತೆ. ಇದು ಲಾಸ್ಟ್ ಇಯರ್ ಅಡ್ವಾಂಟೇಜಸ್ ಅಂತ ಕೇಳಿದ 2024 ಅಲ್ಲಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೇಳಿರ್ತಕ್ಕಂಥದ್ದು. ಅಂಡ್ ಆಬ್ಜೆಕ್ಟಿವ್ಸ್ ಕೇಳಿದ್ರೆ ಆಬ್ಜೆಕ್ಟಿವ್ಸ್ ಅನ್ನ ಬರೀಬಹುದು. ದೆನ್ ನೆಕ್ಸ್ಟ್ ಬಂದು ಲಿಮಿಟೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ, ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಡಿಮೆರಿಟ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಏನೆಲ್ಲ ಡಿಮೆರಿಟ್ಸ್ ಇರುತ್ತೆ, ಎಲ್ಲಿ ಅಡ್ವಾಂಟೇಜ್ ಇರುತ್ತೆ ಅಲ್ಲಿ ಸೇಮ್ ಡಿಸ್ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ. ಸೊ ನೀವಿಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕಾಗುತ್ತೆ. ಲಿಮಿಟೇಷನ್ಸ್ ಅಥವಾ ಡಿಮೆರಿಟ್ಸ್, ಒಂದು ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ. ಅಂದ್ರೆ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ದೇ ಫಾಲೋ ಫಿಕ್ಸ್ಡ್ ರೂಲ್ಸ್ ಅಂಡ್ ಮೇ ನಾಟ್ ಸೂಟ್ ಫಾರ್ ಆಲ್ ಸಿಚುಯೇಷನ್. ಅಂದ್ರೆ ಒಂದು ಫಿಕ್ಸ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ, ಕನ್ವೆನ್ಷನ್ಸ್ ಅನ್ನ, ಬೇಸ್ ಅನ್ನ ಫಾಲೋ ಮಾಡ್ತಾರೆ. ಆ ರೂಲ್ಸ್ ಎಲ್ಲಾ ಟೈಮಲ್ಲೂ ಕೂಡ ಅದು ಈ ಮೆಷರ್ ಅನ್ನ ಮಾಡ್ಲಿಕ್ಕೆ ಅಥವಾ ರೆಕಗ್ನೈಸ್ ಮಾಡ್ಲಿಕ್ಕೆ ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಅಂಡ್ ನಾಟ್ ಸೂಟಬಲ್ ಫಾರ್ ಆಲ್ ಕಂಟ್ರೀಸ್. ಸೊ ನಾವೇನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ತಗೊಂಡ್ಬಂದಿರ್ತಾರೆ, ಸೊ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಆಲ್ ದಿ ಕಂಟ್ರಿ. ಎಲ್ಲಾ ಕಂಟ್ರಿಗೂ ಅದು ಅಪ್ಲಿಕಬಲ್ ಆಗೋದಿಲ್ಲ. ಬಿಕಾಸ್ ದ ಸ್ಟ್ಯಾಂಡರ್ಡ್ಸ್ ಮೇ ಬಿ ಡಿಫರ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಅವರ ಕಂಪನಿ ಇಲ್ಲ ಅಥವಾ ಅವರ ಒಂದು ಪ್ರಾಕ್ಟೀಸಸ್ ಏನಿದೆ ಡಿಫರ್ ಇರುತ್ತೆ. ಹಾಗಾಗಿ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ಆಲ್ ದಿ ಕಂಟ್ರೀಸ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೂಟಬಲ್ ಆಗೋದಿಲ್ಲ. ಪಾಸಿಬಿಲಿಟಿ ಆಫ್ ಮ್ಯಾನಿಪುಲೇಷನ್. ಸೊ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಕಂಪನಿ ಮೇ ಹೈಡ್ ಸ್ಟಿಲ್ ಟು ಫೈಂಡ್ ಕಂಪನಿ ಮೇ ಸ್ಟಿಲ್ ಫೈಂಡ್ ದ ವೇ ಟು ಹೈಡ್ ದ ಫ್ಯಾಕ್ಟ್ಸ್ ವೈಲ್ ಫಾಲೋಯಿಂಗ್ ದಿ ಸ್ಟ್ಯಾಂಡರ್ಡ್ಸ್. ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕಾದ್ರೆ ಕಂಪನಿಗಳು ಕೆಲವೊಂದು ಫ್ಯಾಕ್ಟ್ಸ್ ಅನ್ನ ಮುಚ್ಚಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮ್ಯಾನಿಪುಲೇಷನ್ಸ್ ಆಗ್ತಕ್ಕಂಥ, ಫ್ರಾಡ್ಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಡಿಲೇ ಇನ್ ಅಪ್ಡೇಟ್ಸ್. ನೋಡಿ, ಸ್ಟ್ಯಾಂಡರ್ಡ್ಸ್ ಮೇ ನಾಟ್ ಚೇಂಜ್ ಕ್ವಿಕ್ಲಿ ವಿತ್ ನ್ಯೂ ಟ್ರೆಂಡ್ ಅಂಡ್ ಟೆಕ್ನಾಲಜಿ. ಯಾವುದೇ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಅಪ್ಡೇಟ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಟೇಕ್ಸ್ ಟೂ ಮಚ್ ಆಫ್ ಟೈಮ್. ಹೊಸ ಏನ್ ಟ್ರೆಂಡ್ ಇರುತ್ತೆ, ಟೆಕ್ನಾಲಜಿಗೆ ಅಪ್ಡೇಟ್ ಆಗಬೇಕು ಅಂದ್ರೆ ಇಟ್ಸ್ ಟೇಕ್ ಟೂ ಮಚ್ ಆಫ್ ಟೈಮ್. ಹಾಗಾಗಿ ಡಿಲೇ ಇನ್ ಅಪ್ಡೇಟ್ಸ್ ಅಂತ ಕರಿತೀವಿ. Complex to understand. Some of these standards are very difficult to understand for small business organization ಅಥವಾ ನಾನ್ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅವ್ರಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥನೇ ಆಗೋದಿಲ್ಲ, ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ. ಹಾಗಾಗಿ ಇಟ್ ಇಸ್ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಆಲ್ಸೋ ಡಿಸ್ಅಡ್ವಾಂಟೇಜ್ ಅಂತ ಕರಿತೀವಿ. ಕಾಸ್ಟ್ಲಿ ಟು ಇಂಪ್ಲಿಮೆಂಟ್. ಸೊ ಅಪ್ಲೈಯಿಂಗ್ ಆಲ್ ಸ್ಟ್ಯಾಂಡರ್ಡ್ಸ್ ಮೇ ನೀಡ್ ಎಕ್ಸ್ಪರ್ಟ್ಸ್ ಹೆಲ್ಪ್ ಅಂಡ್ ರಿಸೋರ್ಸ್. ಎಕ್ಸ್ಪರ್ಟ್ಸ್ ನ ಹೆಲ್ಪ್ ಬೇಕಾಗುತ್ತೆ. ಅದ್ರ ಜೊತೆಗೆ ಎಕ್ಸ್ಪರ್ಟ್ಸ್ ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅವ್ರಿಗೆ ರೆಮ್ಯುನರೇಷನ್ಸ್ ಅನ್ನ ಕೊಡಬೇಕಾಗುತ್ತೆ. ಸೊ ಇಟ್ ಇನ್ಕರ್ಸ್ ಕಾಸ್ಟ್. ಈ ಹೊಸ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಕಾಸ್ಟ್ ಅಂತಕ್ಕಂಥದ್ದು ಇನ್ಕರ್ಡ್ ಆಗುತ್ತೆ. ಸೊ ಇದು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ಕೇಳ್ತಕ್ಕಂಥ ಒಂದು ಕ್ವಶನ್ಸ್. ನೀವು ಈ ಕ್ವಶನ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಆಬ್ಜೆಕ್ಟಿವ್ಸ್ ಅಂತನಾದ್ರೆ ಕೇಳಿ ಅಥವಾ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕಾಗತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.